ಕಳೆದುಕೊಂಡೈತಿ. ಈ ವಿಷಯ ನಿನಗೆ ಗೊತ್ತಿಲ್ಲ ಏನಪ್ಪ? ಗೊತ್ತೈತಿರ್ತೀವಿ. ಅದಕ್ಕಂತ ನಿಮ್ಮನ್ನ ಕಾಣ್ಬೇಕಂತ ಊರ್ ಜನ ಹೊರಗಡೆ ಬಂದು ನಿಂತಾರೆ ಅಪ್ಪ. ಊರು ಬರ್ಬತ್ತ ಬಹಳ ಹೊಲಸಾಗತ್ತಿತ್ರಿ. ಹಾ ತಿಮ್ಮನ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ. ಅದಕ್ಕ ಅವನ ಕರ್ಕೊಂಡು ಬಂದಿದ್ದಾರಿ ಅಪ್ಪ. ಎಲ್ಲಿದ್ದಾರೋ ಅವರು? ಕೈಯವರನ್ನ ಏ ನಾಗಪ್ಪ, ಹನುಮಪ್ಪ, ಕರ್ಕೊಂಬರ್ರಿ ಅಪ್ಪ ಅವನ. ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಈ ದನಿಯರ, ಇವನು ಹಿಂದೊಮ್ಮೆ ಇದೇ ಊರಾಗ ಕಳ್ತನ ಮಾಡಿದ್ರಿ. ಜೋಳದ ಗುಡಿಗೆ ಬೆಂಕಿ ಇಟ್ಟಿದ್ರಿ. ಅವತ್ತು ನೀವನ್ನ ಕೈಕಾಲು ಬರಿಬಹುದಾಗಿತ್ರಿ. ಆದ್ರ ಇವನು ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿದ್ರಿ. ಇಷ್ಟು ಸಾಲದಂತ ತಿಳಿದು ಇವತ್ತು ಏನು ಮಾಡ್ಯಾನ ಗೊತ್ತೇನ್ರಿ? ಏನು ಮಾಡಿದ್ದಾನೆ ಇವನು? ಹಾ ಕೆಂಚನ ಮಗಳು ಕೂಲಿ ಮಾಡ್ಬೇಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ ಪ್ರಯತ್ನ ಪಟ್ಟಿದ್ದಾನ್ರಿ. ಇಲ್ರಿ ದನರ ಇವರೆಲ್ಲ ಸುಳ್ಳು ಹೇಳ್ತಾರಿ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣು ಮುಂದೆ ನಿಂತಿರುವಿ ಎಂಬ ಅರಿವು ನಿನಗೇನಾದರೂ ಇದೆಯಾ? ಸುತ್ತ 40 ಹಳ್ಳಿಗಳ ಜನರ ಸಮಸ್ಯೆಯನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯವಾದ ಮಾತುಗಳನ್ನು ಆಡಿ ನಾಡಿನ ನಾಲಿಗೆ ಕತ್ತರಿಸಿ ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾವು ಅರ್ಥ ಮಾಡಿದ್ದೇವೆ ನೀನೇನಾದರೂ ತಪ್ಪು ಮಾಡಿರಲೇಬೇಕು ಅಂತ. ಇದು ಶತಸಿದ್ಧ. ಈತನ ರಾಜ್ಯದಲ್ಲಿ ಹತ್ತಿರ ಸತ್ಯವಂತವರಿಗೆ ಬೆಲೆ ಇದೆ ಹೊರತು ಸುಳ್ಳಿನ ಸಂಖ್ಯೆ ಕರ್ತವರಿಗೆ ಶಿಕ್ಷೆ ಎಂದು ತಪ್ಪಿದಲ್ಲ. ನೀ ಮಾಡಿದ ಅಪರಾಧ ಸತ್ಯವೋ ಸುಳ್ಳು ಎಂಬುದನ್ನು ನಿನ್ನ ಬಾಯಿಂದ ನೀನೇ ಬಗಳು. ಅವನ ಬಾಯಿಂದ ಏನು ಕೇಳ್ತೀರಿ ಧನ್ಯರ? ನಿಮ್ಮ ಹತ್ರ ಯಾರಾದರೂ ಸುಳ್ಳು ಹೇಳ್ತಾರೆ ಏನ್ರಿ? ಈ ಸುತ್ತು 40 ಹಳ್ಳಿಗೆ ಹೆಸರು ನಿಮ್ಮ ಹೆಸರಿಗೆ. ನಿಮ್ಮ ಮನೆತನ ಹುಟ್ಟಿದ್ದು ಈ ಸುತ್ತು 40 ಹಳ್ಳಿಯ ಜನರ ನ್ಯಾಯ ಮಾಡಕ ಹುಟ್ಟೈತಿ ಅಪ್ಪ. ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಾತನಿಂದಲೂ ನ್ಯಾಯ ಮಾಡ್ತಾ ಬಂದ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಾಪುರದ ನಿತ್ಯದ ಉಸಿರು. ಇಂಥ ನಾಡಿನಾಗ ನಿಮ್ಮಂತ ಧನ್ಯರು ಹುಟ್ಟಿದ್ದು ನಮ್ಮಂತ ಪುಣ್ಯ ಅಂತ ತಿಳಿದ್ರಿ ಅಪ್ಪ. ನಿಮ್ಮಂತ ಮನೆತನ ಜೀವಂತವಿರುವವರೆಗೂ ನಮ್ಮಂತ ಸುತ್ತು 40 ಹಳ್ಳಿಯ ಜನರು ನೆಮ್ಮದಿಯಿಂದ ಬದುಕ್ತಿರಿ ಅಪ್ಪ, ನೆಮ್ಮದಿಯಿಂದ ಬದುಕ್ತಿರಿ. ಆದ್ರ ಈ ದುಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿತ್ರಿ ಅಪ್ಪ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ನಿನ್ನ ಮಾತು ಸತ್ಯವಿದೆ. ನೋಡ, ಇವತ್ತಿನಿಂದ ನಿನ್ನ ಊರಲ್ಲಿ ಬರಕೂಡದು. ಬೇರೆ ಊರಿಗೆ ಬಂದಿದೆ ಆದರೆ ಕತ್ತನ್ನು ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಊದಬೇಕಾಗುತ್ತದೆ. ಇದೇನಿಗೆ ಕೊನೆಯ ತರಿಗೆ ಧನ್ಯರ, ಇಂಥ ಚಿಕ್ಕ ವಯಸ್ಸಾಗ ಎಂತೆಂಥ ಸಮಸ್ಯೆಗಳನ್ನ ಬಗೆಹರಿಸಿರಲ್ಲ. ದೊಡ್ಡ ಧನ್ಯರಂಗ ನಿಮ್ಮ ಹತ್ರ ದೊಡ್ಡ ಗುಣ ಐತ್ರಿ. ನಿಮ್ಮಂತ ಪುಣ್ಯವಂತರಿಗೆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪಿ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರೆ ಸಾಕಂತ ನಾ ನಿತ್ಯ ದೇವರಿಗೆ ಬೇಡಿಕೊಂಡೆ. ಹುಟ್ಟಿದ ಮಗು ನಿಮ್ಮಂಗೆ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಸಣ್ಣ ದನಿ ಆಗ್ಬೇಕಂತ ನನ್ನ ಆಸೆ. ಆ ಭಾಗ್ಯ ಆ ದೇವರು ಎಂದು ಕಾಣಿಸ್ತಾನೋ ಏನೋ. ಆ ದೇವರೇ ಬಲ. ನಮಗೆ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂತ ತೀರ ದಲಿತರಿನ ಬಂಧುಗಳು ರುದ್ರ ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು ರುದ್ರ. ನಮಗೆ ದೇವರು ಯಾವ ರೀತಿಯಿಂದಲೂ ಕಡಿಮೆ ಮಾಡಿ 400
ಎಕರೆ ಜಮೀನು, ಬಂಗಾರದಂತ ಮನೆ, ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಎಲ್ಲವೂ ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯುವ ಹಾಳು ಮಕ್ಕಳೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದರಾಯಿತು. ಎಂತ ಮಾತಿದ್ದೀರಾ? ಇದು ಎಂತ ಮಾತನಾಡ್ತಿದ್ದೀರಾ? ಎಲ್ಲರನ್ನು ಮಕ್ಕಳಂತೆ ಕಂಡ್ರೆ ನಾವು ನಿಮ್ಮ ಮನೆಯ ಮಕ್ಕಳಾಗೋದಿಲ್ಲ.